ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ತಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸ್ಪೆಷಲ್ ಆಗಿ ಒಂದು ಸಲಾಡ್ ರೆಸಿಪಿನ ಹೇಳಿಕೊಡ್ತಾ ಇದ್ದೇನೆ. ಹಾಗೆ ಕಬಾಬನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ. ಯಾವಾಗಲೂ ಡೀಪ್ ಫ್ರೈ ಆಗಿ ಮಾಡೋದು, ಗೆಸ್ಟ್ ಬಂದಾಗ ಈ ರೀತಿಯೂ ಕಬಾಬ್ ಮಾಡ್ಬೋದು. ಬನ್ನಿ ಎರಡು ರೆಸಿಪಿನ ನೋಡುವ. ಇವಾಗ ಇಲ್ಲಿ ನಾನು ಸಲಾಡ್ ಮಾಡಲಿಕ್ಕೆ ಆ್ಯಪಲ್ ತೊಗೊಂಡಿದ್ದೇನೆ, 3 ಬೀಟ್ರೂಟ್ ತೊಗೊಂಡಿದ್ದೇನೆ, 1 ಮಾವಿನ ಹಣ್ಣು, ಹಾಗೆ ದಾಳಿಂಬೆ, ಕ್ಯಾರೆಟ್, ಎಲ್ಲ ಸಾಮಗ್ರಿಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಇವಾಗ ನಾನು ಮೊದಲಿಗೆ 3 ಬೀಟ್ರೂಟ್ ಏನು ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ 4 ವಿಸಿಲ್ ಬರುವ ತನಕ ಬೇಯಿಸ್ತೇನೆ. ಹಾಗೆ ಒಂದು ಪಾತ್ರೆಗೆ ಇವಾಗ 1 ದಾಳಿಂಬೆ, ಹಾಗೆ 1 ಮಾವಿನ ಹಣ್ಣು, 1 ಟೊಮೆಟೊ, ಹಾಗೆ 1 ಕ್ಯಾರೆಟ್, ಹಾಗೆ 1 ಆ್ಯಪಲ್, ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ. ಇಷ್ಟನ್ನು ಸೇರಿಸಿಬಿಟ್ಟು ಚೆನ್ನಾಗಿ ಒಮ್ಮೆ ಕಲಸ್ಕೊಳ್ಳಿ. ನಂತರ ನಾನು ಬೇಯಿಸಿದಂತಹ ಬೀಟ್ರೂಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ 4 ವಿಸಿಲ್ ಬರುವಷ್ಟು ನಾನು ಬೇಯಿಸಿದ್ದೇನೆ. ನಂತರ ಲಿಂಬೆ ಹುಳಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಸ್ವಲ್ಪ ಹುಳಿ ಆಗಿದ್ದರೆ ಚೆನ್ನಾಗಿರುತ್ತೆ. ಲಿಂಬೆ ಹುಳಿ ಏನಿದೆ ಅದು ಒಳ್ಳೆಯ ಟೆಕ್ಸ್ಚರ್ ಕೊಡುತ್ತೆ. ಹಾಗೆ 1 ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿದನ್ನು ಹಾಕ್ತಾ ಇದ್ದೇನೆ. 2 ಇಂಚು ಶುಂಠಿಯನ್ನು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾ ಇದ್ದೇನೆ. ಹಾಗೆ ಹಸಿಮೆಣಸನ್ನು ನಾನು ಕಟ್ ಮಾಡಿ ಹಾಕ್ತಾ ಇಲ್ಲ, ಅದರ ಬದಲಿಗೆ ನೀರನ್ನು ಅದಕ್ಕೆ ಸೇರಿಸಿಬಿಟ್ಟು ಅದನ್ನು ಕಿವುಚಿ ಅದರದ್ದು ನೀರು ಸೇರಿಸ್ತಾ ಇದ್ದೇನೆ. ಯಾಕಂದರೆ ಸಲಾಡ್ ತಿನ್ನುವಾಗ ನಿಮಗೆ ಬಾಯಿಗೆ ಹಸಿಮೆಣಸು ತಿಕ್ಕಿದರೆ ಖಾರ ಆಗುತ್ತೆ, ಅದಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸಕ್ಕರೆ ಟೇಸ್ಟಿಗೋಸ್ಕರ ಹಾಕಿದ್ದೇನೆ. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಅಲಂಕರಿಸಿದರೆ ನಮ್ಮ ಸಲಾಡ್ ರೆಡಿ ಆಗುತ್ತೆ. ಇವಾಗ ಸ್ಪೆಷಲ್ ಆಗಿರುವಂಥ ಕಬಾಬನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡುವ. ಚಿಕನ್ ಬ್ರೆಸ್ಟ್ ಪೀಸಸನ್ನು ತೊಳೆದು ತೊಗೊಂಡಿದ್ದೇನೆ. ಹಾಗೆ ಅದಕ್ಕೆ 1 ಇಂಚಿನಷ್ಟು ಶುಂಠಿ, 5 ಬೆಳ್ಳುಳ್ಳಿ ಎಸಳನ್ನು ಹಾಕಿದ್ದೇನೆ. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಇವಾಗ ಮಿಕ್ಸಿಯಲ್ಲಿ ರುಬ್ಬುವ. ಈಗ ರುಬ್ಬಿ ಈ ಮಿಶ್ರಣ ರೆಡಿಯಾಗಿದೆ. ಅದಕ್ಕೆ ಹಸಿಮೆಣಸು 2 ಹೆಚ್ಚಿದ್ದನ್ನು ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಅಡ್ಡಕ್ಕೆ ಕಟ್ ಮಾಡಿ. ಹಾಗೆ 1 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, 1 ಟೀ ಸ್ಪೂನ್ನಷ್ಟು ಬಾಫತ್ ಮಸಾಲ ಪೌಡರನ್ನು ಹಾಕ್ತಾ ಇದ್ದೇನೆ. ಹಾಗೆ ಬೇಯಿಸಿದಂತಹ 2 ಆಲೂಗಡ್ಡೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇಷ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು 15 ನಿಮಿಷದ ತನಕ ರೆಫ್ರಿಜರೇಟರ್ನಲ್ಲಿ ಇಡಬೇಕು. ಸ್ವಲ್ಪ ಲಿಂಬೆ ಹುಳಿಯ ರಸವನ್ನು ನಾನಿವಾಗ ಸೇರಿಸ್ತಾ ಇದ್ದೇನೆ ಟೇಸ್ಟ್ಗೋಸ್ಕರ. ಇಷ್ಟನ್ನು ಈ ರೀತಿ 15 ನಿಮಿಷ ಫ್ರಿಜ್ಜಲ್ಲಿ ಇಡ್ತೇನೆ. ಹಾಗೆ ನಂತರ ಸ್ವಲ್ಪ ಕವಲಿಗೆ ಎಣ್ಣೆ ಹಾಕಿಬಿಟ್ಟು ಈ ರೀತಿ ಯಾವ ಶೇಪ್ ಬೇಕೋ ಆ ಶೇಪಿಗೆ ಇದನ್ನು ತಟ್ಬಿಟ್ಟು ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ಹೊತ್ತು ಮುಚ್ಚಿ ಫ್ರೈ ಮಾಡಿದರೆ ಬೇಗನೆ ಫ್ರೈ ಆಗುತ್ತೆ, ಫ್ಲಫಿಯಾಗಿ ಕೂಡ ಬರುತ್ತೆ. ಈ ರೀತಿ 2 ಕಡೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಶಾಲೋ ಫ್ರೈ ಮಾಡಿದರೆ ಆಯಿತು, ಹೆಚ್ಚಿಗೆ ಎಣ್ಣೆ ಬೇಕಂತಿಲ್ಲ. ಈ ರೀತಿ ಕಬಾಬ್ ಕೂಡ ರೆಡಿ ಆಗುತ್ತೆ. ನೋಡಿ ಎಷ್ಟು ಟೆಂಡರಾಗಿ ಬಂದಿದೆ, ಅಷ್ಟೇ ಟೇಸ್ಟಿಯಾಗಿತ್ತು. ನಿಮ್ಮ ಮನೆಯಲ್ಲಿ ಗೆಸ್ಟ್ ಬಂದರೆ ಈ ರೆಸಿಪಿನ ಟ್ರೈ ಮಾಡಿ. ಖಂಡಿತವಾಗ್ಲೂ ಈ ಸಲಾಡ್ ಹಾಗೂ ಕಬಾಬನ್ನು ಅವರು ಇಷ್ಟಪಟ್ಟೇ ಪಡುತ್ತಾರೆ. ಇನ್ನಷ್ಟು ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನನ್ನ ರೆಸಿಪೀಸ್ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ನ ವ್ಯೂ ಮಾಡಿ, ಶೇರ್ ಮಾಡಿ. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಬಾಯ್.